ನನ್ನ ಲೈಫ್ ಅಲ್ಲಿ ನಾನು ಫಸ್ಟ್ ಟೈಮ್ ಆಗಿ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಾನು ಬಾಸ್ಟನ್ ಮುಟ್ಟಿದಾಗ. ಅಲ್ಲಿ ಒಂಥರ ದೇವರ ಅನುಗ್ರಹ ತರ. ನಾನು ಅಲ್ಲಿ ಹೋದ ತಕ್ಷಣ ಅಲ್ಲಿ ಡಿನ್ನರ್ ಆದ್ಮೇಲೆ ಒಂದು ಮಳೆ ತರ ಸ್ನೋ ಬಂತು. ಸ್ನೋಗೆ ಏನಂದ್ ಗೊತ್ತಾ, ಇನ್ನೊಂದು ಸ್ನೋಗೆ ಚಳಿ ಇರಲ್ಲ. ಸ್ನೋ ಇರುವಾಗ ಚಳಿ ಇರಲ್ಲ. ಸ್ನೋ ಹೋದ್ಮೇಲೆನೆ ಚಳಿ ಬರೋದು. ಒಂಥರ ಮಳೆ ಬರೋ ತರನೇ, ಅದರಲ್ಲಿ ಚಳಿ ಏನು ಮಿಕ್ಸ್ ಆಗಿ ಬರಲ್ಲ. ಚಳಿ ಅಂದ್ರೆ ಒಂದು ಬೇರೆನೆ ಒಂದು ಲೆವೆಲ್ ಆಗಿರುತ್ತೆ. ನನ್ನ ಲೈಫ್ ಅಲ್ಲಿ ಆ ತರ ಒಂದು ಎಕ್ಸ್ಪೀರಿಯನ್ಸ್ ನಾನು ಮಾಡ್ತೀನಿ ಅಂತ ಜನ್ಮದಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ UK ವರೆಗೆ ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ. UK ಕಳೆದ ತಕ್ಷಣ ಈ ಕೆನಡಾ ಯಾವಾಗ ಮುಟ್ಟಿದ್ನೋ ಅವತ್ತಿಂದ ನನ್ನ ಪ್ರಾಬ್ಲಮ್ ಶುರು ಆಯ್ತು. ನಾನು ನಿಮ್ಗೆ ಗೊತ್ತಲ್ವಾ, ನಾನು ಯಾವತ್ತು ಕಾರ್ ಒಳಗಡೆ ಮಲಗೋದು. ಅದೇ ರೀತಿಯಲ್ಲಿ ಕಾರ್ ಒಳಗಡೆ ಮಾಡ್ತಾ ಇರ್ಬೇಕಾದ್ರೆ ರಾತ್ರಿ ಆಲ್ಮೋಸ್ಟ್ ಒಂದು 10 -10 ಡಿಗ್ರಿ ವರೆಗೆ ಇರುತ್ತೆ. ಬೆಳಿಗ್ಗೆ ಆಗುವಾಗ -15 -20 ವರೆಗೆ ಆಗುತ್ತೆ. ಅದು ಕೂಡ ನಾವು ಮಲಗ್ತಾ ಇರೋದು ಎಷ್ಟೊಂದು ಲೇಯರ್ ಒಳಗಡೆ ಅಂದ್ರೆ, ನಾವು ಫಸ್ಟ್ ಒಂದು ಸ್ಲೀಪಿಂಗ್ ಬ್ಯಾಗ್ ಇರುತ್ತೆ, ಅದ್ರ ಮೇಲೊಂದು ಬ್ಲಾಂಕೆಟ್, ಅದ್ರ ಮೇಲೊಂದು ಬ್ಲಾಂಕೆಟ್, ಅಡಿಯಲ್ಲಿ ಕೂಡ ಒಂದು ಬ್ಲಾಂಕೆಟ್ ಹಾಕೊಳ್ತೀವಿ, ಇಲ್ಲಾಂದ್ರೆ ಬೆಡ್ ಹಾಕೊಂತೀವಿ. ಅಷ್ಟು ಇದ್ರೂ ಬೆಳಿಗ್ಗೆ ಹೇಳುವಾಗ ನಮ್ಮ ಕಾಲಿಂದ ನೀಯಿಂದ ಕೆಳಗಡೆ ಫ್ರೋಸನ್ ಆಗಿರುತ್ತೆ. ನಮ್ಗೆ ಆಚೆ ಕಡೆ ಹೋಗಕ್ ಆಗಲ್ಲ. ನಮ್ಗೆ ಸ್ವಲ್ಪ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಹೀಟ್ ಮಾಡಿ ನಮಗೆ ಕಾಲು ನಾರ್ಮಲ್ ಆಗಿರುವಂತಹ ಒಂದು ವರ್ಕಿಗೆ ಬರುತ್ತೆ. ಅಷ್ಟೊಂದು ಚಳಿ ಇರುತ್ತೆ. ಬಟ್ ಥ್ಯಾಂಕ್ ಗಾಡ್ ಏನಂದ್ರೆ ಅಮೆರಿಕ ಮುಟ್ಟಿದಾಗ ಎಲ್ಲೂ ನನಗೆ ಆತರ, ಅಮೆರಿಕ ಈವನ್ ಕೆನಡಾದಲ್ಲೂ ಕೂಡ ಎಲ್ಲೂ ಕೂಡ ನನಗೆ ಅಷ್ಟೊಂದು ದಿವಸ ಕಾರ್ ಒಳಗಡೆನೆ ಸ್ಟೇ ಮಾಡಬೇಕಾಗಿರುವಂತಹ ಒಂದು ಸಿಚುವೇಶನ್ ನನಗೆ ಬಂದಿಲ್ಲ. ಹಲವಾರು ನಮ್ಮ ಇಂಡಿಯನ್ಸ್, ಹಲವಾರು ಕನ್ನಡಿಗರು, ಹಲವಾರು ಕೇರಳಿಯನ್ಸ್ ನನಗೆ ಅಕಾಮಿಡೇಷನ್ ಕೊಡೋದಾಗ್ಲಿ, ಹೆಲ್ಪ್ ಮಾಡೋದಾಗ್ಲಿ ತುಂಬಾ ಜನ ಮಾಡ್ತಾ ಇದ್ರು. ಬೆಳಿಗ್ಗೆ ಎಲ್ಲ ಹೇಳ್ತಾ ಇರ್ಬೇಕಾದ್ರೆ ಚಳಿಯಲ್ಲಿ ಬೆಳಿಗ್ಗೆ ಆಲ್ಮೋಸ್ಟ್ 4-5 ಗಂಟೆ ಆಗುವಾಗ ನಮ್ಗೆ ಆಟೋಮೆಟಿಕ್ ಆಗಿ ನಮ್ಮ ನಿದ್ದೆ ಎಲ್ಲ ಹೋಗ್ಬಿಡುತ್ತೆ. ಅಷ್ಟೊಂದು ಚಳಿ ಇರುತ್ತೆ. ಕಾರಿನ ಗ್ಲಾಸಸ್ ಎಲ್ಲ ಫ್ರೋಸನ್ ಆಗಿ ಆಚೆ ಕಡೆ ನೋಡಕ್ಕೂ ಕೂಡ ಏನಾಗಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿ ಮಲಗೋದು ಯಾರಾದ್ರೂ ಇದ್ರೆ ಏನಂತ ಭಯ ಕೂಡ ಆಗುತ್ತೆ. ಟಾಯ್ಲೆಟ್ ಬಂದ್ರು ಕೂಡ ನಮ್ಗೆ ಕೆಲವೊಂದು ಪರಿಸ್ಥಿತಿಯಲ್ಲಿ ನಮ್ಗೆ ಆಚೆ ಕೂಡ ಹೋಗಕ್ ಆಗಲ್ಲ. ಅಷ್ಟೊಂದು ಭಯ ಕೂಡ ಇರುತ್ತೆ, ಚಳಿ ಕೂಡ ಇರುತ್ತೆ. ಅಂತಹ ಒಂದು ಸಿಚುವೇಶನ್ ತುಂಬಾ ಕಡೆ ನಾನು ಫೇಸ್ ಮಾಡಿದೀನಿ.